ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ದಿನ ಕ್ಲಾಸ್ 4th ಯೂನಿಟ್ 2 ಇಂಗ್ಲಿಷ್ ಬಿಲ್ಡಿಂಗ್ಸ್ ದ ಹೌಸ್ ಆಫ್ ಮಿರರ್ಸ್ ಹೊಸ ಪದಗಳ ಅರ್ಥ ಕನ್ನಡದಲ್ಲಿ ಭಾವಾರ್ಥ ಪಠ್ಯ ಪುಸ್ತಕದಲ್ಲಿನ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಕೆಂಪುಟ್ಟಿದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಇರ್ತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ. ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗಾದರೆ ಈ ಒಂದು ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ಈಗ ಹೊಸ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಈ ಒಂದು ಹೊಸ ಪದಗಳ ಅರ್ಥ ನಿಮಗೆ ಮುಂದೆ ಪದ್ಯ ಓದುವಾಗ ಅನುಕೂಲ ಆಗುತ್ತೆ, ನೆನಪಿಟ್ಕೊಳ್ಳಿ. ಓಕೆನಾ? ಸರಿ, ಮೊದಲನೇದು ಅರೈವ್ಡ್, ರೀಚ್ಡ್ ಎ ಪ್ಲೇಸ್, ಸ್ಥಳವನ್ನು ತಲುಪುವುದು. ವ್ಯಾಗಿಂಗ್, ವ್ಯಾಗಿಂಗ್, ಮೂವಿಂಗ್ ಫ್ರಮ್ ಸೈಡ್ ಟು ಸೈಡ್, ಪಕ್ಕ ಪಕ್ಕದಲ್ಲಿ ಚಲಿಸುವುದು. ಬೌನ್ಸ್ಡ್, ಮೂವ್ಡ್ ಕ್ವಿಕ್ಲಿ ಅವೇ ಫ್ರಮ್ ಎ ಸರ್ಫೇಸ್ ಆಫ್ಟರ್ ಹಿಟ್ಟಿಂಗ್ ಇಟ್, ಪುಟಿದೇಳು. ಗ್ರೋಲ್ಡ್, growled, made a low sound usually in angry, ಗುರುಗುಟ್ಟಿ ನೋಡತಕ್ಕಂಥದ್ದು, ಗುರುಗುಟ್ಟು ಅಂತಕ್ಕಂಥ ಅರ್ಥ ಕೊಡುತ್ತೆ. ಐದನೇದು ಸ್ಟೇರ್, ಸ್ಟೇರ್, ಲುಕ್ ಫಾರ್ ಎ ಲಾಂಗ್ ಟೈಮ್ ವಿತ್ ಐಸ್ ವೈಡ್ ಓಪನ್, ದಿಟ್ಟಿಸಿ ನೋಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಾರಿಫೈಡ್, ಹಾರಿಫೈಡ್, ಶಾಕ್ಡ್ ವೆರಿ ಮಚ್, ಗಾಬರಿಗೊಂಡು, ಗಾಬರಿಗೊಂಡು ನೋಡ್ತಕ್ಕಂಥದ್ದು, ಗಾಬರಿಗೊಳ್ಳುವಂಥದ್ದು ಅನ್ನುವ ಅರ್ಥ ಕೊಡುತ್ತೆ. ಈ ಒಂದು ಕಥೆಯ ಕನ್ನಡದಲ್ಲಿ ಭಾವಾರ್ಥ ನೋಡುವ ಬನ್ನಿ. ಇದನ್ನ ದ ಹೌಸ್ ಆಫ್ ಮಿರರ್ಸ್ ಅಂತಂದ್ರೆ ಕನ್ನಡಿಗಳು ಉಳ್ಳಂತ ಮನೆ ಅಂತ ಅರ್ಥ ಆಗುತ್ತೆ. ಓಕೆನಾ? ನೋಡೋಣ, ಕಥೆಯ ಬಗ್ಗೆ ನೋಡೋಣ. ಲಾಂಗ್ ಎಗೋ ಇನ್ ಎ ಸ್ಮಾಲ್ ಫಾರ್ ಅವೇ ವಿಲೇಜ್ ದೇರ್ ವಾಸ್ ಎ ಪ್ಲೇಸ್ ನೋನ್ ಆಸ್ ದ ಹೌಸ್ ಆಫ್ 1000 ಮಿರರ್ಸ್. ಏನಂದ್ರೆ ಬಹಳ ಹಿಂದೆ ಏನಿತ್ತಂತಂದ್ರೆ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತಂತೆ. ಹೇಗಿತ್ತು? ದೂರದಲ್ಲಿ, ಫಾರ್ ಅಂದ್ರೆ ದೂರ, ಸ್ಮಾಲ್ ವಿಲೇಜ್ ಅಂದ್ರೆ ಪುಟ್ಟ ಹಳ್ಳಿ, ಪುಟ್ಟ ಹಳ್ಳಿ ಇತ್ತಂತೆ. ಆ ಹಳ್ಳಿ ಇತ್ತಂತೆ, ಹಳ್ಳಿಯೊಳಗೆ ಒಂದು ಸ್ಥಳ ಇತ್ತು. ದೇರ್ ವಾಸ್ ಎ ಪ್ಲೇಸ್, ಒಂದು ಸ್ಥಳ ಇತ್ತು. ಆ ಸ್ಥಳ ಯಾವುದು ಅಂತಂದ್ರೆ ದ ಹೌಸ್ ಆಫ್ 1000 ಮಿರರ್ಸ್, ಅಂದ್ರೆ 1000 ಕನ್ನಡಿಗಳು ಉಳ್ಳಂತ ಮನೆ. 1000 ಕನ್ನಡಿಗಳು ಆ ಮನೆಯೊಳಗಿದ್ವಂತೆ. ಓಕೆನಾ? A small happy little dog learned of this place and decided to visit the house. ಈ ಒಂದು ಮನೆಯ ಬಗ್ಗೆ ತಿಳಿದುಕೊಂಡು ನಿರ್ಧರಿಸಂತೆ, ಆ ಸ್ಥಳಕ್ಕೆ ಹೋಗ್ಬೇಕು ನಾನು ಕೂಡ ಅಂತೇಳಿ. ಒಂದು ಹ್ಯಾಪಿ ಡಾಗ್, ಇಲ್ಲಿ ಕಾಣುತ್ತೆ ನೋಡು, ಹ್ಯಾಪಿ ಡಾಗ್ ಕಾಣ್ತಾ, ಆ ಡಾಗ್ ಈ ಮನೆಗೆ ಬರ್ಬೇಕಂತೇಳಿ ಏನು ಮಾಡ್ತಾ ಇತ್ತು, ಎಲ್ಲ ತಿಳ್ಕೊಂಡಿತ್ತಂತೆ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ, ವೆನ್ ಹಿ ಅರೈವ್ಡ್ ಹಿ ಬೌನ್ಸ್ಡ್ ಹ್ಯಾಪಿಲಿ ಅಪ್ ದ ಸ್ಟೇರ್ಸ್ ಟು ದ ಡೋರ್ವೇ ಆಫ್ ದ ಹೌಸ್. ಏನು ಮಾಡ್ತೀವಿ ಅಂತಂದ್ರೆ ಅದು ಹ್ಯಾಪಿ, ಸಂತೋಷವಾಗಿ ಅಲ್ಲಿ ಸ್ಥಳಕ್ಕೆ ಬಂದ ನಂತರ ಬೌನ್ಸ್ ಅಂತಂದ್ರೆ ಪುಟಿದ ಹೇಳ್ತಕ್ಕಂಥದ್ದು. ಇಲ್ಲಿ ಪುಟಿದ ಯಾವಾಗ ಹೇಳ್ತಾ ಇತ್ತು? ಸ್ಟೇರ್ಸ್ ಹತ್ರ. ಸ್ಟೇರ್ಸ್ ಅಂತಂದ್ರೆ ಏನಂತಂದ್ರೆ ಮೆಟ್ಲು ಏರೋ ಕಾಲಕ್ಕ ಎಗಿರ್ಕಂತ ಏನು ಮಾಡ್ತಾ ಐತೆ? ಮೆಟ್ಲು ಏರ್ತಾ ಇದೆ ಅಂತೆ. ಓಕೆನಾ? ಆ ಮನೆ ಮುಂದೆ ಇರ್ತದಲ್ಲ ಮೆಟ್ಲು, ಎಗಿರ್ಕಂತ ಏನು ಮಾಡ್ತಾ ಐತೆ? ಏರ್ತಾ ಇದೆ ಅಂತೆ. ಇಟ್ ಲುಕ್ಡ್ ಥ್ರೂ ದ doorway with his ears lifted high and his tail wagging as fast as it could. ಇಲ್ಲೇನಾಯ್ತು ಅಂತಂದ್ರೆ, ಆ ಒಂದು ಪುಟ್ಟ ನಾಯಿ ಐತಲ್ಲ, ಆ ಪುಟ್ಟ ನಾಯಿ ಏನು ಮಾಡ್ತೀವಿ ಅಂದರೆ ಅದು ಕಿವಿ ಎತ್ತಿಕೊಂಡು, ಕಿವಿಗಳು ಹಿಂಗೆ ಸೆಟ್ ನಿಂತ್ಕೊಂಡು ಬಾಲವನ್ನು ಸಾಧ್ಯವಾದಷ್ಟು ವೇಗವಾಗಿ ಗಿರ್ಗಿರ್ ಅಲ್ಲಾಡಿಸ್ತಾ ಇದೆ ಅಂತೆ. ಆಗ ಅಲ್ಲಾಡಿಸ್ತಾ ಏನು ಮಾಡ್ತೀವಿ ಅಂತಂದ್ರೆ ಅಲ್ಲಿ ವೇಗಿಂಗ್ ಅಂದರೆ ಅಲ್ಲಾಡಿಸು ಅಂತ ಅರ್ಥ ಆಗುತ್ತೆ. ಅಲ್ಲಾಡಿಸ್ತಾ ಅಲ್ಲಿ ಆ ದ್ವಾರದ ಮೂಲಕ ನೋಡ್ತಂತೆ. ದ್ವಾರ ಅಂದ್ರೆ ಬಾಗಿಲ ಮೂಲಕ ನೋಡ್ತಂತೆ. ಓಕೆನಾ? ಟು ಹಿಸ್ ಗ್ರೇಟ್ ಸರ್ಪ್ರೈಸ್ he found himself staring at 1000 other happy little dogs with their tails wagging just as fast as his. ಆ ಒಂದು ನಾಯಿ ನೋಡಿದ ತಕ್ಷಣ ಅದಕ್ಕೆ ಗ್ರೇಟ್ ಸರ್ಪ್ರೈಸ್ ಅನಿಸ್ತು. ಅಂದ್ರೆ ಆಶ್ಚರ್ಯ ಆಯ್ತು ಅದಕ್ಕೆ. ಏನು ಅಂತಂದ್ರಿಗಿನ ಅಲ್ಲಿ 1000 ನಾಯಿಗಳು ಏನಾಗ್ತಾ ಇವೆ ಅಂತಂದ್ರಿಗಿನ ಅಲ್ಲಿ ಕೂಡ 1000 ಲಿಟಿಲ್ ಡಾಗ್ಸ್ ಇವೆ. ಅಂದ್ರಿಗಿನ 1000 ಸಣ್ಣ ನಾಯಿಗಳಿವೆ. ಅವಕ್ಕೆ ಹೆಂಗಿದೆ ಅಂತ ಸಂತೋಷದಿಂದ ಪುಟ್ಟ ನಾಯಿಗಳು ತನ್ನ ಬಾಲಗಳಿಂದ ವೇಗವಾಗಿ ಚಲಿಸ್ತಿರೋದನ್ನು ಕಂಡಿತಿದ್ವು. ಎಲ್ಲ ನಾಯಿಗಳು, 1000 ನಾಯಿಗಳು ಏನು ಮಾಡ್ತಾ ಇವೆ? ಬಾಲ ಅಲ್ಲಾಡಿಸ್ತಾ ಇದ್ವಂತೆ, ಆ ಎಲ್ಲ 1000 ನಾಯಿಗಳು. ಓಕೆನಾ? He smiled a great smile and was answered with 1000 great smiles just as warm and friendly. ಆಗ ಅಂತೆಲ್ಲ ಸಂತೋಷದ ನಾಯಿಗಳನ್ನ ಕಂಡು ಏನು ಮಾಡುತ್ತೆ ಅಂದ್ರೆ ಒಂದು ದೊಡ್ಡ ಸ್ಮೈಲ್ ಕೊಡುತ್ತೆ. ಗ್ರೇಟ್ ಸ್ಮೈಲ್ ಅಂತಂದರೆ ದೊಡ್ಡ ಸ್ಮೈಲ್ ಕೊಡುತ್ತೆ. ಮುಗುಳ್ನಾಗೆ ನಗುತ್ತಂತೆ.
ನಕ್ಕ ನಂತರ ಆ 1000 ನಾಯಿಗಳು ಕೂಡ ಪ್ರತ್ಯುತ್ತರವಾಗಿ ಏನಾಗ ಅವು ಕೂಡ ನಗ್ತಾ ಇದ್ದಾವಂತೆ, ಸ್ನೇಹಪೂರ್ವಕವಾಗಿ ಉತ್ತರಿಸ್ತು. ಓಕೆನಾ. ಆ್ಯಸ್ ಹಿ ಲೆಫ್ಟ್ ದ ಹೌಸ್, ಆ ಒಂದು ಸಂತೋಷ ನೋಡಿಕೊಂಡು ವಾಪಸ್ ಬಂತಂತೆ. ಹಿ ಥಾಟ್ ಟು ಹಿಮ್ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡಿಕೊಳ್ತದೆ ಹಿಮ್ಸೆಲ್ಫ್, ತನ್ನಷ್ಟು ತಾನೇ ಆಲೋಚನೆ ಮಾಡಿಕೊಳ್ತಂತೆ. ಏನಂತೆ? ದಿಸ್ ಈಸ್ ಎ ವಂಡರ್ಫುಲ್ ಪ್ಲೇಸ್, ಇದು ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ವಿಸಿಟ್ ಇಟ್ ಆಫೆನ್, ನಾನು ಹಿಂತಿರುಗಿ ಆಗಾಗ್ಗೆ ಭೇಟಿ ನೀಡಬೇಕು ಈ ಸ್ಥಳಕ್ಕೆ ಅಂತೇಳಿ ಅನ್ಕಂತಂತೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಇನ್ ದ ಸೇಮ್ ವಿಲೇಜ್ ಅನದರ್ ಲಿಟಲ್ ಡಾಗ್ ಹೂ ವಾಸ್ ನಾಟ್ ಕ್ವೈಟ್ ಆಸ್ ಹ್ಯಾಪಿ ಆಸ್ ದ ಫಸ್ಟ್ ಒನ್. ಏನಂತಂದ್ರಿಗಿನ ಇನ್ನೊಂದು ಆ ಒಂದು ಗ್ರಾಮದೊಳಗೆ, ವಿಲೇಜ್ನೊಳಗೆ, ಆ ಗ್ರಾಮದೊಳಗೆ, ಹಳ್ಳಿಯಲ್ಲಿ ಇನ್ನೊಂದು ನಾಯಿ ಇತ್ತಂತೆ, ಅನದರ್ ಲಿಟಲ್ ಡಾಗ್, ಇನ್ನೊಂದು ಚಿಕ್ಕ ನಾಯಿ ಇತ್ತಂತೆ. ಹೂ ವಾಸ್ ನಾಟ್ ಕ್ವೈಟ್ ಆಸ್ ಹ್ಯಾಪಿ ಆಸ್ ದ ಫಸ್ಟ್ ಡಾಗ್. ಮೊದಲನೇ ಡಾಗ್ ಹೇಗಿತ್ತು? ಸಂತೋಷದಿಂದ ಇತ್ತು. ಆದರೆ ಇದು ಸಂತೋಷದಿಂದ ಇಲ್ಲಂತೆ. ಮೊದಲನೇ ನಾಯಿಗೆ ನೋಡ್ಕೊಂಡ್ರೆ ಈ ನಾಯಿ ಹ್ಯಾಪಿಯಾಗಿ ಇಲ್ಲಂತೆ. ಡಿಸೈಡೆಡ್ ಟು ವಿಸಿಟ್ ದ ಹೌಸ್, ಇದು ಕೂಡ ನಿರ್ಧಾರ ಮಾಡ್ತು, ಆ ಮನೆಯನ್ನು ನಾನು ನೋಡಬೇಕು ಅಂತ ನಿರ್ಧಾರ ಮಾಡ್ತಂತೆ. ಹಿ ಸ್ಲೋಲಿ ಕ್ಲೈಂಬ್ಡ್ ದ ಸ್ಟೇರ್ಸ್ ಆ್ಯಂಡ್ ಹಂಗ್ ಹೀಸ್ ಹೆಡ್ ಲೋ ಆಸ್ ಹಿ ಲುಕ್ಡ್ ಇನ್ ಟು ದ ಡೋರ್. ಏನು ಮಾಡ್ತಂದ್ರೆ ಇದು ಈ ಸ್ಲೋಲಿ ಅಂದರೆ ನಿಧಾನವಾಗಿ ಹೋಯ್ತಂತೆ. ಆ ಸ್ಟೇರ್ಸ್ ಅಂದರೆ ಮೆಟ್ಲು ಮೇಲೆ ಏನು ಮಾಡಿತು? ನಿಧಾನವಾಗಿ ಹೇಗೆ ಹೋಗ್ತಾ ಇದೆ ಅಂತಂದರೆ ತಲೆಯನ್ನು ಕೆಳಗಡೆ ಮಾಡಿಕೊಂಡು ಜೋತು ಬೀಳು. ಹಂಗಂತಂದ್ರೆ ಏನಂದ್ರಿಗಿನ ಜೋತು ಬೀಳಿ ಮೆಲ್ಲಕ್ಕೆ ಹೋಗ್ತಾ ಇತ್ತಂತೆ. ಆ ನಾಯಿ ಹೆಂಗೆ ಹೋಗ್ತಾ ಇತ್ತು? ಎಗಿರಿ ಹೋಗ್ತಾ ಇತ್ತು, ಪುಟುಂಟಿ ಹೋಗ್ತಾ ಇತ್ತು, ಅದಿಲ್ಲ. ಆದರೆ ಇದು ಹಂಗೆ ಅಂದ್ರಿಗಿನ ಜೋತು ಬೀಳದೆ ಹೋಗ್ತಾ ಇತ್ತಂತೆ. ಜೋತು ಬೀಳಿ ತಲೆಯನ್ನು ಕೆಳ ಬೊಗ್ಗಿಸಿ ಹೋಗ್ತಾ ಇತ್ತಂತೆ. ಲೋ ಆಸ್ ಹಿ ಲುಕ್ಡ್ ಇನ್ ಟು ಎ ಡೋರ್, ಅದು ಮೆಲ್ಲಗೆ ಡೋರ್ನ ಹತ್ರ ನೋಡ್ತಂತೆ. When he saw the 1000 unfriendly looking dogs staring back at him, he groveled at them and was horrified to see 1000 little dogs growling back at him. ಆಗೇನಾಯಿತು ಅಂತಂದರೆ, ಸ್ನೇಹವಿಲ್ಲದ 1000 ನಾಯಿಗಳು ಅವನತ್ತ ಹಿಂತಿರುಗಿ ನೋಡ್ತಾ ಇದ್ವು. ಇಲ್ಲೇನಂತಂದ್ರಿಗಿನ ಇಲ್ಲಿ ಹಾರಿಫೈಡ್ ಅಂತಂದ್ರಿಗಿನ ಏನಾಗುತ್ತೆ? ಗಾಬರಿಗೊಂಡು. ಗ್ರೋಲಿಂಗ್ ಅಂತಂದರೆ ಗುರುಗುಟ್ಟು ನೋಡ್ತಕ್ಕಂಥದ್ದು. ಆ 1000 ನಾಯಿಗಳು ಅವನತ್ತ ಹಿಂತಿರುಗಿ ನೋಡ್ತಾ ಇದ್ವಂತೆ. ನೋಡಿದಾಗ ಅವನನ್ನು ದಿಟ್ಟಿಸಿ ನೋಡಿದನು ಮತ್ತು 1000 ಪುಟ್ಟ ನಾಯಿಗಳು ಅವನತ್ತ ಹಿಂತಿರುಗಿ ನೋಡಿ ಗಾಬರಿಯಾದನು ಅಂತೇಳಿ ಇದರ ಅರ್ಥ ಆಗುತ್ತೆ. ಹ್ಯಾಸ್ ಹಿ ಲೆಫ್ಟ್, ಅಲ್ಲಿಂದ ವಾಪಸ್ಸಾಯಿತು. ಹಿ ಥಾಟ್ ಟು ಹಿಮ್ಸೆಲ್ಫ್, ದಟ್ ಈಸ್ ಎ ಹಾರಿಬಲ್ ಪ್ಲೇಸ್ and I will never go back there again. ಆ ಒಂದು ಸ್ಥಳ ಹೇಗಿತ್ತು ಅಂದರೆ ಹಾರಬಲ್ ಅಂದರೆ ಭಯಂಕರ, ಅದು ಭಯಂಕರ ಸ್ಥಳವಾಗಿತ್ತು. ನಾನು ಎಂದೆಂದಿಗೂ ಅಲ್ಲಿಗೆ ಹಿಂತಿರುಗಿ ಹೋಗಲೇಬಾರ್ದಪ್ಪ ಅಂತೇಳಿ ಆ ನಾಯಿ ಮನುಷ್ಯನೊಳಗೆ ಅನ್ಕೊಂತಂತೆ. ಸ್ವಂತ ಯೋಚನೆ ಮಾಡ್ತು, ಏನು ಇನ್ನೊಂದ್ಸರಿ ಅಂತಹ ಭಯಾನಕ ಸ್ಥಳಕ್ಕೆ ಹೋಗೋದೇ ಬೇಡ. ಮಕ್ಕಳೇ, ಈ ಒಂದು ಕಥೆಯಿಂದ ನಾವೇನು ತಿಳ್ಕೊಂಡಿವಿ ಅಂತಂದರೆ, ಆಲ್ ದ ಫೇಸಸ್ ಇನ್ ದ ವರ್ಲ್ಡ್ ಆರ್ ಮಿರರ್ಸ್ ಅಂತಂದರೆ, ಈ ಜಗತ್ತಿನಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಕನ್ನಡಿದ್ದಂಗೆ. ಅಂದರೆ 1000 ಕನ್ನಡಿ ಹೇಗೆ ಜಗತ್ತಿನಲ್ಲಿರ್ತಕ್ಕಂಥ ಜನರು ಕೂಡ ಅಷ್ಟು ಜನರಿದ್ದಂಗೆ. ನೀವು ಸ್ನೇಹಪೂರ್ವಕವಾಗಿ ಅವ್ರ ಜೊತೆಗೆ ಚೆನ್ನಾಗಿ ಮಾತನಾಡಿರಿ ಅಂತಂದರೆ ಅವರು ನಿಮ್ಮನ್ನು ಚೆನ್ನಾಗಿ ಮಾತನಾಡಿಸ್ತಾರೆ. ನೀವು ಸಿಟ್ಟಿನಿಂದ ಮಾತನಾಡಿಸಿದ್ರಿ ಅಂತಂದರೆ ಅವರು ಕೂಡ ನಿಮ್ಮನ್ನು ದೂಷಿಸ್ತಾರೆ. ಆದ ಕಾರಣ ನಾವು ಹೇಗಿರಬೇಕು ಅಂದರೆ, ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ನಾವಿರಬೇಕು, ಸ್ನೇಹಪೂರ್ವಕವಾಗಿ ಬಾಳೋಣ ಅಂತ ಹೇಳ್ತಕ್ಕಂಥದ್ದೇ ಕತೆ ಈ ಒಂದು ಅದ್ಭುತ ಕತೆ ಅಂತ ಹೇಳ್ತಾ, ಹಾಗಾದರೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ನ್ಯೂ ವರ್ಡ್ಸ್ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ, ಓಕೆನಾ. ಸ್ಪೀಕ್, ರೀಡ್ ದ ಸ್ಟೇಟ್ಮೆಂಟ್ ಗಿವನ್ ಆ್ಯಂಡ್ ಸೇ ಎಸ್ ಆರ್ ನೋ. ಇಫ್ ನೋ, ದೆನ್ ಸೇ ದ ಕರೆಕ್ಟ್ ಆನ್ಸರ್. ಟು ಹ್ಯಾವ್ ಬೀನ್ ಡನ್ ಫಾರ್ ಯು. ಇಲ್ಲಿ ಸ್ಟೇಟ್ಮೆಂಟ್ ಅವರು ಒಂದು ಲೈನ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದ್ರೆ ಎಸ್ ಅಂತ ಹೇಳಬೇಕು, ಆ ಸ್ಟೇಟ್ಮೆಂಟ್ ತಪ್ಪಾಗಿದ್ರೆ ನೋ ಅಂತ ಹೇಳಬೇಕು. ನಿಮಗೆ 2 ಮಾಡಿ ತೋರಿಸಿದರೆ ನೋಡಿ ಅಂತ ಹೇಳಿದ್ದಾರೆ, ಓಕೆನಾ. ಏನನ್ನೋದು ನೋಡೋಣ. ದ ವಿಲೇಜ್ ವಾಸ್ ಸ್ಮಾಲ್, ಆ ಒಂದು ಗ್ರಾಮ ಸಣ್ಣದಾ? ಎಸ್, ಆನ್ಸರ್ ಎಸ್ ಅಂತ ಹೇಳಿ. ಎರಡನೇದು, ದ ಹೌಸ್ ವಾಸ್ ಆಫ್ 1000 ಡಾಗ್ಸ್, ಆ ಮನೆಯಲ್ಲಿ 1000 ನಾಯಿಗಳಿದ್ವಾ? ಆನ್ಸರ್ ನೋ, ಇಟ್ ವಾಸ್ ಆಫ್ 1000 ಮಿರರ್ಸ್, ಅಲ್ಲಿ ನಾಯಿಗಳಿದ್ದಿಲ್ಲ, ಅಲ್ಲೇನಿದ್ವು? ಕನ್ನಡಿಗಳಿದ್ವು.
ಓಕೆನಾ. ಮೂರನೇದು, ಎ ಲಿಟಿಲ್ ಡಾಗ್ ವಾಸ್ ಹ್ಯಾಪಿ. ಆ ಲಿಟಿಲ್ ಡಾಗ್ ಚಿಕ್ಕ ನಾಯಿ ಹೇಗಿತ್ತು, ಸಂತೋಷವಾಗಿತ್ತಾ ಅಂದರೆ ಎಸ್. ಮೂರನೇದಕ್ಕೆ ಇಲ್ಲಿ ಎಸ್ ಅಂತ ಬರೀಬೇಕು. ಓಕೆ. ದ ಲಿಟಿಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಪಾರ್ಕ್. ಅದು ಪಾರ್ಕ್ ನೋಡಬೇಕಂತ ಆ ನಾಯಿ ನಿರ್ಧಾರ ಮಾಡ್ತಾ. ನಾಲ್ಕನೇದು, ನೋ, ದ ಲಿಟಿಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಹೌಸ್ ಆಫ್ 1000 ಮಿರರ್ಸ್. ಓಕೆನಾ. ಸರಿ. ಐದನೇದು, ದ ಫಸ್ಟ್ ಡಾಗ್ ಫೆಲ್ಟ್ ಇಟ್ ವಾಸ್ ಎ ವಂಡರ್ಫುಲ್ ಪ್ಲೇಸ್. ಮೊದಲನೇ ಡಾಗ್ ಅದು ವಂಡರ್ಫುಲ್ ಪ್ಲೇಸ್ ಅನ್ಕೊಂತ, ಹೌದಿಲ್ಲ, ಎಸ್ ಅಂತ ಬರೀರಿ. ಆರನೇದು, ದ ಸೆಕೆಂಡ್ ಡಾಗ್ ಸಾ ಫ್ರೆಂಡ್ಲಿ ಡಾಗ್ಸ್ ಸ್ಟೇರಿಂಗ್ ಬ್ಯಾಕ್ ಅಟ್ ಹಿಮ್. ಇದೆ. ಅದೇನು ಫ್ರೆಂಡ್ಲಿ ಅನ್ಕೊಂತ ಸೆಕೆಂಡ್ ಡಾಗ್ ಅಲ್ಲಿ ಇರ್ತಕ್ಕಂಥ ಫ್ರೆಂಡ್ಲಿ ಆಗಿ ಸ್ನೇಹಿತರಂತ ಅನ್ಕೊಂತ ಭಾವನೆ ಮಾಡಿಕೊಳ್ತಾ ಇಲ್ಲ. ಅದಕ್ಕೆ ಆನ್ಸರ್ ಏನದು? ನೋ, ಹಿ ಸಾ ದ 1000 ಅನ್ಫ್ರೆಂಡ್ಲಿ ಲುಕಿಂಗ್ ಡಾಗ್ಸ್ ಸ್ಟೇರಿಂಗ್ ಬ್ಯಾಕ್ ಅಟ್ ಹಿಮ್. ಓಕೆನಾ. ಸರಿ. ಹಾಗಾದರೆ ಇಲ್ಲಿ ಹೋಗೋಣ. ರೈಟ್ ವೆಲ್ ಅಂತಿದೆ. ಇಲ್ಲೇನಿದೆ? ರೈಟ್ ವೆಲ್ ಅಂತಿದೆ. ಎ, ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದೋಸ್ ಗಿವೆನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಖಾಲಿ ಸ್ಥಳಗಳು ಕೊಟ್ಟಿದ್ದಾರೆ. ಇದಕ್ಕೊಂದು ಉತ್ತರ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟಾಗಿ ಸೂಟಬಲ್ ಇರ್ತಕ್ಕಂಥ ಒಂದು ಏನು ಮಾಡಬೇಕು, ಪದಗಳನ್ನ ವರ್ಡ್ಗಳನ್ನ ನೀವು ಕರೆಕ್ಟಾಗಿ ಫಿಲಪ್ ಮಾಡಬೇಕು. ನೋಡೋಣ. ಒನ್ ಡೇ ಎ ಡಾಗ್ ಎಂಟರ್ ದ, ಎಲ್ಲಿ ಎಂಟರ್ ಆಯಿತು? ಹೌಸ್ನೊಳಗೆ. ಹೌಸ್ನೊಳಗೆ ಎಂಟರ್ ಆಯಿತು. ಓಕೆ. ಅದಾದ ನಂತರ ಹೌಸ್ ಆಫ್ ಮಿರರ್ಸ್. ಹಿ ವಾಸ್ ಹ್ಯಾಪಿ ದೇರ್ ಆಸ್ ಹಿ ಸಾ ಮೆನಿ ಹ್ಯಾಪಿ. ಮೆನಿ ಹ್ಯಾಪಿ ಏನು ನೋಡಿತು? ಮೆನಿ ಹ್ಯಾಪಿ ಡ್ಯಾಶ್ ಇನ್ ಟು ದ ಹೌಸಸ್. ಹ್ಯಾಪಿ ಡಾಗ್ಸ್ಗಳು ನೋಡ್ತೀವಿ ಅಲ್ಲಿ ಕೂಡ. ಮೆನಿ ಹ್ಯಾಪಿ ಡಾಗ್ಸ್ ನೋಡ್ತಿಲ್ಲೋ? ಇನ್ ಟು ದ ಸೇಮ್ ಹೌಸ್. ಎಂಟರ್ ದ ಅನದರ್ ಡಾಗ್. ಹಿ ವಾಸ್ ನಾಟ್ ಆಸ್ ಹ್ಯಾಪಿ ಆಸ್ ದ ಅದರ್ ಒನ್. ಮೊದಲನೇ ಡಾಗಿನ್ಕಿಂತ ಇದು ಹ್ಯಾಪಿ ಆಗಿದ್ದಿಲ್ಲ. ಹೌದಿಲ್ಲ? ಹಿ ಸಾ ಮೆನಿ ಡಾಗ್ಸ್. ಏನು ನೋಡ್ತು? ಇದು ಇಲ್ಲಿ ಎಲ್ಲ ಡಾಗ್ಗಳು ನೋಡ್ತು. ಎರಡನೇ ನಾಯಿ ಕೂಡ ಅಲ್ಲಿ. ದೇ ಸ್ಟೇರ್ಸ್ ಬ್ಯಾಕ್ ಅಟ್ ಹಿಮ್. ದೇವರ್ ನೋಡ್ಲಿಕ್ಕೆ ಅದಕ್ಕೆ ಏನನ್ಸು? ಫ್ರೆಂಡ್ಲಿ ಅನ್ನಿಸ್ತಾ ಅನ್ಫ್ರೆಂಡ್ಲಿ ಅನ್ನಿಸ್ತಾ? ಅನ್ಫ್ರೆಂಡ್ಲಿ. ಫಾರ್ ENDLY ಫ್ರೆಂಡ್ಲಿ ಅನಿಸ್ತು. ಸ್ನೇಹಿತರಂತ ಅನಿಸ್ಲಿಲ್ಲ, ಅನ್ಫ್ರೆಂಡ್ಲಿ ಆಗಿ ಅನಿಸ್ತು ಅದು. ಹೌದಿಲ್ಲ? ಬಿ, ಮ್ಯಾಚ್ ಅಂಡ್ ರೈಟ್ ಈಚ್ ಕ್ವಶನ್ ವಿತ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ವಶನ್ಗಳು ಕೊಟ್ಟಿದ್ದಾರೆ, ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದಾರೆ. ಇದಕ್ಕೆ ನಾವೇನು ಮಾಡಬೇಕು? ಕರೆಕ್ಟ್ ಕ್ವಶನ್ ಆನ್ಸರ್ ನಾವು ಏನು ಮಾಡಬೇಕು? ಜೋಡಿಸಬೇಕು, ಹೊಂದಿಸಿ ಬರೀಬೇಕು ಅಂತ ಹೇಳಿದ್ದಾರೆ. ಹೌ ವಾಸ್ ದ ವಿಲೇಜ್. ವಿಲೇಜ್ ಹೇಗಿತ್ತು? ಇಟ್ ವಾಸ್ ಎ ಸ್ಮಾಲ್ ಫಾರ್ ಅವೇ ವಿಲೇಜ್. ಇದಕ್ಕೆ ಇದು ಆನ್ಸರ್. ಇದು ಒಂದು ಅಂತ ಹಾಕಿ. ಓಕೆ. ಒಂದನೇದಕ್ಕೆ ಇದು. ವಿಚ್ ಪ್ಲೇಸ್ ಡಿಡ್ ದ ಡಾಗ್ ಡಿಸೈಡೆಡ್ ಟು ವಿಸಿಟ್. ಎಲ್ಲಿಗೆ ವಿಸಿಟ್ ಮಾಡಬೇಕು ಅನ್ಕೊಂತು ಆ ನಾಯಿ? ದ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಹೌಸ್ ಆಫ್ ಮಿರರ್ಸ್. ಕನ್ನಡಿ ಇರ್ತಕ್ಕಂಥ ಮನೆಯೊಳಗೆ ನಾವು ವಿಸಿಟ್ ಮಾಡ್ಬೇಕಂತ ತಿಳ್ಕೊಂತ. ಇದಕ್ಕೆ 2 ಅಂತ ಹಾಕಿ. ಓಕೆನಾ. ಮೂರನೇದು ನೋಡೋಣ. ಹೌ ಡಿಡ್ ಹಿ ಲುಕ್ ಥ್ರೂ ದ ಡೋರ್ವೇ. ಡೋರ್ವೇಲಿಂದ ನೋಡಿದಾಗ ಏನು ಅನಿಸ್ತು ಅದಕ್ಕೆ ಅಂತಂದ್ರಿಗಿನ? ವಿತ್ ಹೀಸ್ ಇಯರ್ಸ್ ಲಿಫ್ಟೆಡ್ ಹೈ ಅಂಡ್ ವ್ಯಾಗಿಂಗ್ ಟೇಲ್. ಅಂತಂದ್ರೆ ಆ ನಾಯಿ ಏನಂತ ನೋಡಿದ ತಕ್ಷಣ ಅಂತಂದ್ರೆ ಕಿವಿಗಳು ನಿಮಿರ್ಬಿಟ್ಟು ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇತ್ತು ಅಂತೇಳಿ ಅರ್ಥ. ಇದಕ್ಕೆ 3 ಅಂತ ಹಾಕಿ. ಹೌ ಡಿಡ್ ಅನದರ್ ಡಾಗ್ ಎಂಟರ್ ದ ಹೌಸ್ ಆಫ್ ಮಿರರ್ಸ್. ಆ ಎರಡನೇ ನಾಯಿ ಹೇಗೆ ಅದು ಎಂಟರ್ ಆಯಿತು ಅಂತ ನೋಡಿದಾಗ ಇಲ್ಲಿ ನೋಡಿ, ಹಿಂಗ ನಿಧಾನಕ್ಕೆ ಹಿ ಸ್ಲೋಲಿ ಕ್ಲೈಂಬ್ಡ್ ದ ಸ್ಟೇರ್ಸ್ ವಿತ್ ಹೀಸ್ ಹೆಡ್ ಹಂಗ್ ಲೋ. ತಲೆಯನ್ನು ಬಾಗಿಸ್ಕೊಂಡು ನಿಧಾನವಾಗಿ ಬಂತಂತೆ. ಹೌದಿಲ್ಲ? ಎರಡನೇದಾಗಿ ಇದಕ್ಕೆ 4 ಅಂತ ಹಾಕಿ. ಓಕೆ. ವಾಟ್ ಡಿಡ್ ಅನದರ್ ಡಾಗ್ ಸಿ ಇನ್ ದ ಹೌಸ್ ಆಫ್ ಮಿರರ್ಸ್. ಇನ್ನು ಎರಡನೇ ಡಾಗ್ ಅಲ್ಲಿ ಥೌಸಂಡ್ಸ್ ಆಫ್ ಮಿರರ್ ಹೌಸ್ನಲ್ಲಿ ಏನು ನೋಡಿತು ಅಂದ್ರಿಗಿನ? ಹಿ ಸಾ ಎ 1000 ಅನ್ಫ್ರೆಂಡ್ಲಿ ಲುಕಿಂಗ್ ಡಾಗ್ಸ್. ಸ್ನೇಹಪೂರ್ವಕವಲ್ಲದ ನಾಯಿಗಳು ನೋಡ್ತು ಅಂತೇಳಿ ಅರ್ಥ ಆಗುತ್ತೆ. ಇದಕ್ಕೆ 5 ಅಂತ ಹಾಕಿ. ಓಕೆ. ಹಾಗಾದರೆ ಇಲ್ಲಿ ನೋಡೋಣ. ಇಲ್ಲಿ ಪ್ರಾಕ್ಟೀಸ್ ಸ್ಪೀಚ್ ಅಂತಿದೆ. ಇವು ನಿಮ್ಮ ಕ್ಲಾಸ್ನೊಳಗೆ ಹೇಳ್ಕೊಡ್ತಾರೆ. ಸರಿನಾ? ಹಾಗಾದರೆ ಇಲ್ಲಿ ಟೈಮ್ ಆದ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ಮುಂದ್ಗಡೆ ನಾನು ಹೋಗ್ತಾ ಇದ್ದೀನಿ, ಅಭ್ಯಾಸಗಳನ್ನ ಮಾಡಿಸ್ತಾ ಇದ್ದೀನಿ. ಓಕೆನಾ? ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ವಿತ್ ದ ವರ್ಡ್ಸ್ ಗಿವೆನ್ ಬಿಲೋ.
ಈ ಡೈಲಾಗ್ ಅನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಾಕೆಟ್ ನಲ್ಲಿ ಇದಕ್ಕೆ ಆನ್ಸರ್ ಕೊಡಿದ್ರೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಪದವನ್ನು ನಾವು ಇಲ್ಲಿ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ತುಂಬಬೇಕಾಗುತ್ತೆ, ಫಿಲಪ್ ಮಾಡಬೇಕಾಗುತ್ತೆ. ಗರ್ಲ್ ಹೇಳ್ತಾ ಇದೆ, ಎಕ್ಸ್ಕ್ಯೂಸ್ ಮೀ, ಕೆನ್ ಯು, ಇಲ್ಲಿ ಕೆನ್ ಯು ಪ್ಲೀಸ್ ಟೆಲ್ ಮೀ ವೇರ್ ರೋಷನ್ ಕ್ಲಿನಿಕ್ ಈಸ್. ರೋಷನ್ ಅಂತಕ್ಕಂಥ ಕ್ಲಿನಿಕ್ ಎಲ್ಲಿದೆ ಅಂತ ಕೇಳಿದಾಳೆ. ಅವಾಗ ಇಲ್ಲಿ ಮನುಷ್ಯ ಹೇಳ್ತಾನೆ, ಮ್ಯಾನ್ ಹೇಳ್ತಾನೆ, ಎಸ್ ಇಟ್ ಈಸ್ ಬಿಸೈಡ್ ದ ಸಿಟಿ ಕೋರ್ಟ್. ಸಿಟಿ ಕೋರ್ಟ್ ಪಕ್ಕದಲ್ಲಿದೆ ಅಂತ ಹೇಳ್ತಾನೆ. ಗರ್ಲ್ ಹೇಳ್ತಾ ಇದೆ, ಬಟ್ ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್, ನಾಟ್ ನೋ ವೇರ್ ದ ಸಿಟಿ ಕೋರ್ಟ್ ಈಸ್. ಆ ಸಿಟಿ ಕೋರ್ಟ್ ಎಲ್ಲೈತೆ ನನಗೆ ಗೊತ್ತಿಲ್ಲ, ನಾನು ಈ ಒಂದು ಸ್ಥಳಕ್ಕೆ ಹೊಸ್ತಾಗಿರ್ತಕ್ಕಂಥ ಹೆಣ್ಮಗಳು, ನಾನಿಲ್ಲಿ ನೋಡಿಲ್ಲ ನಾನು ಈ ಪ್ಲೇಸ್ ಅಂತ ಹೇಳ್ತಾರೆ. ಮ್ಯಾನ್ ಹೇಳ್ತಾನೆ, ಗೋ ಗೋ ಸ್ಟ್ರೇಟ್, STRAIGHT, ಗೋ ಸ್ಟ್ರೇಟ್, ಟೇಕ್ ಎ ಲೆಫ್ಟ್ ಟರ್ನ್, ಸ್ಟ್ರೇಟ್ ಹೋಗಿ ಲೆಫ್ಟ್ ಟರ್ನ್ ತಗೋರಿ ಅಂತ ಹೇಳ್ತಾನೆ. ದೇರ್ ಯು ವಿಲ್ ಸಿ ಸಿಟಿ ಕೋರ್ಟ್ ಅಂಡ್ ಬಿಸೈಡ್ ಇಟ್ ಈಸ್ ರೋಷನ್ ಕ್ಲಿನಿಕ್. ಅದೇನೇ ರೋಷನ್ ಕ್ಲಿನಿಕ್, ಹಂಗೋಗ್ರಿ ನಿಮಗೆ ರೋಷನ್ ಕ್ಲಿನಿಕ್ ಸಿಗುತ್ತೆ ಅಂತ ಹೇಳ್ತಾರೆ. ಗರ್ಲ್ ಹೇಳ್ತಾಳೆ, ನೀವು ಹೇಳೋದಕ್ಕೆ ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರೆ ಏನಂತ ಹೇಳ್ತೀರಾ ನೀವು? ಥ್ಯಾಂಕ್ ಯು ಅಂತ ಹೇಳ್ತೀರಾ. ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅವಾಗ ಯು ಆರ್ ವೆಲ್ಕಮ್ ಅಂತೇಳಿ ಆ ಒಂದು ಮನುಷ್ಯ ಹೇಳ್ತಾನಂತೆ. ಓಕೆನಾ? ನೋಡಿ, ರೀಡ್, ಇಮ್ಯಾಜಿನ್ ಅಂಡ್ ರೈಟ್ಸ್. ಎ ಸ್ಟೋರಿ ಹ್ಯಾಸ್ ಬೀನ್ ಗಿವನ್ ಬಿಲೋ. ನಿಮಗೆ ಏನು ಕೊಡಿದ್ರೆ ಸ್ಟೋರಿ ಕೊಟ್ಟಿದ್ದಾರೆ ಕೆಳಗಡೆ. ರೀಡ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಈ ಒಂದು ಪಾರ್ಟ್, 2 ಭಾಗಗಳಿದಾವೆ, ಒಂದು ಪಾರ್ಟನ್ನು ಅವ್ರು ಕೊಟ್ಟಿದ್ದಾರೆ. ಓಕೆನಾ? ಕಂಪ್ಲೀಟ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಅಂಡ್ ಕ್ಲೂ ಗಿವೆನ್. ಇಲ್ಲಿ 2ನೇ ಪಾರ್ಟ್ ನೀವು ಬರಿಬೇಕಾದ್ರೆ ನಿಮಗೆ ಪಿಕ್ಚರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೂಸ್ ಆಗಿರ್ತಕ್ಕಂಥ ಪದಗಳು ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಲೈನ್ಗಳನ್ನು ಫಿಲಪ್ ಮಾಡಬೇಕು. ನಾನು ಟೈಮ್ ಕಡಿಮೆ ಇರೋದ ಕಾರಣ ಏನು ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಾನು ಬರೆದಿಟ್ಟಿದ್ದೀನಿ. ಇಲ್ಲಿ ಪಿಕ್ಚರ್ ನಿಮಗೆ ಇಲ್ಲಿ ಕಾಣುತ್ತೆ ಪಕ್ಕದಲ್ಲಿ, ಸರಿನಾ? ನೋಡಿ ಇಲ್ಲಿ ಹೇಳುತ್ತೆ ಅಂತಂದ್ರೆ, ಆನ್ ಇಸ್ ವೇ ಹೋಮ್ ಆನ್ ಆಂಟ್ ಸಾ ಎ ಸ್ಪಾರ್ಕ್ಲಿಂಗ್ ಫೌಂಟೇನ್, ಹಿ ಕ್ರಾಲ್ಡ್ ಆನ್ ಟು ಇಟ್ಸ್ ವಾಲ್ ಟು ಟೇಕ್ ಎ ಕ್ಲೋಸರ್ ಲುಕ್. ಏನಂತಂದ್ರಿಗಿನ ಏನು ಮಾಡುತ್ತೆ ಅಂದ್ರಿಗಿನ ಆ ಮನೆ ಹತ್ತಿರ, ಆ್ಯಂಟಿನ ಮನೆ ಹತ್ತಿರ ಅಲ್ಲಿ ಏನು ನೋಡ್ತಾನೆ, ಮಿನುಗ್ತಕ್ಕಂಥ ಫೌಂಟೇನ್, ನೀರಿನ ಚಿಮ್ತಕ್ಕಂಥ ಬುಗ್ಗೆ ನೋಡಿತಂತೆ. ಅದನ್ನು ನಾನು ಏನಂದ್ರಿಗಿನ ಆ್ಯಂಟ್ ನೋಡಿದ ತಕ್ಷಣ ಏನಾಯ್ತು, ಸಮೀಪಕ್ಕೆ ಹೋಗಿ ಕ್ಲೋಸರ್ ಲುಕ್ ಅಂದರೆ ಸಮೀಪಕ್ಕೆ ಹೋಗಿ ನೋಡ್ಬೇಕಂತೇಳಿ ಆ ವಾಲ್ನ ಹಿಡ್ಕೊಂಡು, ವಾಲ್ ಅಂದರೆ ಗೋಡೆ ಹತ್ರ ಹೋಯ್ತಂತೆ. ಅವಾಗ ಏನಾಯ್ತು ಅಂದ್ರಿಗಿನ ಸಡನ್ಲಿ ಹೀ ಸ್ಲಿಪ್ಡ್ ಅಂಡ್ ಫೆಲ್ ಇನ್ ಟು ದ ವಾಟರ್. ಅವಾಗ ಸಡನ್ಲಿ ಏನಾಯ್ತು, ಇದ್ದಕ್ಕಿದ್ದಂಗೆ ಅದು ಡಬಲ್ ಅಂತೇಳಿ ನೀರಿನೊಳಗೆ ಬಿದ್ದು ಬಿಡ್ತಂತೆ. He cried and waved his legs in the air. Help! I cannot swim! He shouted in pain. ಅವಾಗ ಏನು ಹೇಳುತ್ತೆ ಅಂದರೆ ಅಲ್ಲಿ ಬಿದ್ದು ಬಿದ್ದ ತಕ್ಷಣ ಅದು ಅಳ್ತಾ ಇದೆ ಅಂತೆ. ಕಾಲುಗಳನ್ನು ಮೇಲೆ ತೋರಿಸ್ತಾ, ಗಾಳಿಯಲ್ಲಿ ತೋರಿಸ್ತಾ, ನನಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ನನಗೆ ಐ ಕೆನಾಟ್ ಸ್ವಿಮ್ ಅಂತಂದರೆ ಈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಪಾಡಿ ಅಂತ ಹೇಳ್ತಾ ಇತ್ತಂತೆ. ಅವಾಗ ಏನು ಹೇಳ್ತಂದ್ರೆ ಈ ಶೌಟೆಡ್ ಇನ್ ಪೇಯ್ನ್ ಅಂದ್ರಿಗಿನ ದುಃಖದಿಂದ ಹೇಳ್ತಾ ಇದೆ, ಕರಿತಾ ಇದೆ, ಸಹಾಯ ಕೇಳ್ತಾ ಇದೆ ಅಂತೆ. ಅವಾಗ ಏನಾಗುತ್ತೆ ನೋಡೋಣ. ಅಟ್ ದ ಟೈಮ್ ಲಕ್ಕಿಲಿ ಎ ಪಿಜನ್ ವಾಸ್ ಫ್ಲೈಯಿಂಗ್ ಓವರ್ ದ ಫೌಂಟೇನ್. ಓಕೆ, ಲಕ್ಕಿಲಿ ಅದೃಷ್ಟವಶಾತ್ ಆ ಒಂದು ಫೌಂಟೇನ್ ಮೇಲೆ ಯಾರು ಆರ್ತಾ ಇದ್ದು, ಪಿಜನ್ ಆರ್ಕೊಂಡು ಹೋಗ್ತಾ ಇತ್ತಂತೆ. ಇಟ್ ವಾಸ್ ದ ಆ್ಯಂಟ್ ಕ್ರೈಯಿಂಗ್ ಫಾರ್ ಹೆಲ್ಪ್. ಅವಾಗ ಏನು ಮಾಡ್ತು, ಆ್ಯಂಟ್ ಕರಿತಂತೆ, ಅಳ್ತಾ ಇತ್ತು, ಹೆಲ್ಪ್ ಅಂತೇಳಿ ಅಳ್ತಾ ಇತ್ತಂತೆ. ಓಕೆ, ದ ಪಿಜನ್ ಡಂಪ್ಡ್ ಲೆಫ್ಟ್ ಇನ್ ಟು ದ ವಾಟರ್. ಆ ಪಿಜನ್ ಏನು ಮಾಡ್ತು ಅಂದ್ರಿಗಿನ ಲೀಫನ್ನು ಕೊಡ್ತಂತೆ, ನೀರಿನೊಳಗೆ ಕೊಡ್ತಂತೆ. ಅವಾಗ ಏನು ಮಾಡ್ತು ನೋಡೋಣ, ದ ಆ್ಯಂಟ್ ಸ್ಯಾಟ್ ಆನ್ ದ ಲೀಫ್. ಆ ಲೀಫ್ ಮೇಲೆ ಕುಳಿತುಕೊಳ್ತು. ಹಿ ಬಿಕಮ್ ಔಟ್ ಆಫ್ ದ ಡೇಂಜರ್. ಆ ಅಪಾಯದಿಂದ ತಪ್ಪಿಸಿಕೊಳ್ತು. ಪಿಜನ್ ಹೆಲ್ಪ್ ದ ಆ್ಯಂಟ್ ಫ್ಲೈ ಅವೇ. ಈ ಪಿಜನ್ ಪಾರಿವಾಳ ಆ್ಯಂಟ್ಗೆ ಸಹಾಯ ಮಾಡಿತು, ಅಲ್ಲಿಂದ ಹಾರಿ ಹೋಯ್ತು. ಓಕೆನಾ ಮಕ್ಕಳೇ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದರಲ್ಲಿ ಏನಾದರೂ ಅನುಮಾನಗಳಿದ್ದಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.